ನಮಸ್ತೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಏನಿದೆ ನೋಡುವ. ಪ್ರೆಸೆನ್ಸ್ 44 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಪಾಸ್ಟನ್ನೆಲ್ಲ ಬಿಟ್ಟಾಕಿ ಈಗ ನಾನು ನಾನಾಗಿರ್ತೀನಿ, ನನ್ನ ಜೀವನ ಬೆಟರ್ ಆಗೋದ್ರ ಕಡೆ ನಾನು ಗಮನನ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಜೊತೆಗೆ ಒಂದಷ್ಟು ಗಿಫ್ಟ್ ಬರೋದ್ರಲ್ಲಿ ಇದೆ ನಿಮಗೆ, ಅದನ್ನು ನೀವು ಪಡ್ಕೊಳ್ಳಿ. ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ, ಹೊಸ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಆ ಗಿಫ್ಟ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಕನಸುಗಳನ್ನ ನನಸು ಮಾಡಿ ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ದೇವರ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇದೆ. ಎಲ್ಲ ಸಮಸ್ಯೆಗಳು ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಅವಕಾಶಗಳು ನಿಮಗೆ ಒಂದ್ರ ಮೇಲೊಂದು ಶುಭ ಸುದ್ದಿಗಳು ಕೇಳಲಿಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದೆ. ಒಂದಷ್ಟು ಆಧ್ಯಾತ್ಮಿಕವಾಗಿ ಇದ್ದರೆ, ಒಂದಷ್ಟು ಫೈನಾನ್ಷಿಯಲ್ ವಿಚಾರವಾಗಿ ಕೂಡ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಫೈನಾನ್ಷಿಯಲಿ ಸಕ್ಸಸ್ ಈಗಾಗಲೇ ಹೇಳಿದ್ದೀನಿ, ಅದು ಕೂಡ ನಿಮಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರ ಕಡೆಯಿಂದ ನಿಮಗೆ ಹಣ ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ಹಣದ ಹೊಳೆ ಕೂಡ ಹರಿಸಬಹುದು ಅನ್ನುವಂಥದ್ದು ಇದೆ. ಕೆಲವರಿಗೆ ಮತ್ತೊಮ್ಮೆ ನಿಮ್ಮ ಹೃದಯದ ಬಡಿತ ನಿಮಗೆ ಕೇಳಿಸ್ಬೋದು, ಅಷ್ಟು ಒಳ್ಳೆ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಮರ್ಡರ್ ಸುದ್ದಿ ಹೆಚ್ಚು ಸುದ್ದಿ ಮಾಡುತ್ತೆ ಅನ್ನುವಂಥದ್ದು ಇದೆ. ಮೂರನೇ ತಾರೀಕಷ್ಟರಲ್ಲಿ, ಸೊ ಡಿಸೆಂಬರ್ 31 ಮುಗಿದು ಜನವರಿ 3ನೇ ತಾರೀಕಷ್ಟರಲ್ಲಿ ಸೊ ನಿಮ್ಮ ಪ್ರೀತಿ ಪಾತ್ರರು ಸ್ವರ್ಗವಾಸಿಗಳಾಗ್ತಾರೆ, ಸ್ವರ್ಗದ ಬಾಗಿಲಿಗೆ ಹೋಗ್ತಾರೆ, ಅಲ್ಲಿನ ಪ್ರಯಾಣ ಸುಖಕರವಾಗಿರುತ್ತೆ ಅಂತ ಇದೆ. ಸೊ ನಾನೇನೋ ಒಂದು ಕಾರ್ಯ ಮಾಡೋಕ್ಕೆ ಹೋಗ್ತಿದ್ದೀನಿ. ಈ ಕಾರ್ಡ್ ನನಗೆ ಆ ಸ್ವರ್ಗವಾಸಿ ಮೆಸೇಜ್ ಏನಿದೆ ಅದು ನನಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಯಾರಿಗಾದರೂ ಅನ್ವಯಿಸಿದ್ರೆ ಅದನ್ನು ತಗೊಳ್ಳಿ. ಸೊ ಎಸ್, ಅದನ್ನು ಕಳಿಸ್ಕೊಟ್ಬಿಟ್ಟು ಬರ್ತೀನಿ ಅನ್ನುವಂಥದ್ದು ಇದೆ. ಸೊ ನೋಡೋಣ ಏನಾಗಬಹುದು ಅಂತ. ಜೊತೆಗೆ ಸಾಕಷ್ಟು ರೆಸ್ಪೆಕ್ಟ್ ಬರೋದ್ರಲ್ಲಿ ಇದೆ. ಸೊ ಪ್ರತಿಯೊಬ್ಬರಲ್ಲೂ ದೇವರು ಇರ್ತಾರೆ, ಅದನ್ನು ನಂಬದಿರೋ ಕೆಲವರು ದುಷ್ಟರು ಸಮಸ್ಯೆನ ಮಾಡ್ತಾರೆ, ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಒಂದೊಳ್ಳೆ ಪಾರ್ಟ್ನರ್ ಬರುವಂಥದ್ದು, ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು, ತುಂಬ ಚೆನ್ನಾಗಿ ಒಂದಷ್ಟು ಫಂಕ್ಷನ್ಸಲ್ಲಿ ಪಾರ್ಟಿಗಳಲ್ಲಿ ನೀವು ಬೆರಿತೀರಾ, ಹೋಗ್ತೀರಾ, ಅಟೆಂಡ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಸಾಲದ ರೀತಿಯಲ್ಲಿ ಆಶೀರ್ವಾದ ಸಿಗ್ತಾ ಇದೆ. ಆ ಸಾಲನ ಹೇಗೆ ತೀರಿಸ್ಬೇಕು ಅಂದರೆ ಅದನ್ನು ಇನ್ನೊಬ್ಬರಿಗೆ ಸಹಾಯ ಮಾಡುವುದರ ಮೂಲಕ ಸೊ ನೀವು ಅದನ್ನು ಸಹಾಯನ ಹಿಂದಿರುಗಿಸ್ಬೇಕು ಅಂತ. ಸೊ ನಿಮಗೆ ಸಾಲದ ಮುಖಾಂತರ ಒಂದಷ್ಟು ಸಹಾಯ, ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನೀವು ಬೇರೆ ರೀತಿಯಲ್ಲಿ ಯೂನಿವರ್ಸಿಗೆ ವಾಪಸ್ ಕೊಡಬೇಕು ಅಂತ ಹೇಳ್ತಾ ಇದೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಒಂದು ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಎಂಟ್ರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಹೃದಯದಲ್ಲಿ ಅನ್ಕಂಡೀಷ್ನಲ್ ಲವ್ ಇದೆ, ತುಂಬ ಪ್ರೀತಿ ಇದೆ. ಊರಿಗೆ ಹಂಚೋದಲ್ಲ, ಇಡೀ ವಿಶ್ವಕ್ಕೆ ಹಂಚೋ ಅಷ್ಟು ಪ್ರೀತಿ, ವಿಶ್ವಮಾನವ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿ ಪ್ರೀತಿ ಇದೆ. ಅದನ್ನು ಯಾಕೆ ಚಿಕ್ಕದು ಮಾಡ್ಕೊಳ್ತೀರಾ ನಿಮ್ಮ ಹೃದಯನ? ಸೊ ಯಾರೋ ಬೇಜಾರು ಮಾಡಿದ್ರು, ಯಾರೋ ದುಃಖ ಮಾಡಿದ್ರು, ಯಾರೋ ಮೋಸ ಮಾಡಿದ್ರು ಅಂತ ನಿಮ್ಮನ್ನು ನೀವು ತುಂಬ ಚೀಪ್ ಮಾಡ್ಕೊಳ್ಬೇಡಿ, ಚೀಪ್ ಮೆಂಟಾಲಿಟಿಗೆ ಹೋಗಬೇಡಿ. ಓಪನ್ ಯುವರ್ ಹಾರ್ಟ್, ಸ್ಪ್ರೆಡ್ ದ ಲವ್ ಅಂತ ಇದೆ. ಓಕೆ, ಮೊದಲನೇದು, ಎರಡನೇದು, ಮೂರನೇದು. ಸೊ ಬಾಟಮ್ ಆಫ್ ದಿ ಡೆಕ್. ಸೊ ಒಂದು ಪರ್ಫೆಕ್ಟ್ ಲವ್ ನಿಮ್ಮ ಜೀವನಕ್ಕೆ ಬರುತ್ತೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮಗೆ ಅದೃಷ್ಟದ ಕೀಲಿ ಕೈ ಸಿಕ್ಕಿದೆ. ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ. ಸೊ ಎಲ್ಲ ಕಾರ್ಡು ನಿಮ್ಮ ಹಾರ್ಟ್ ಚಕ್ರದ ಬಗ್ಗೆನೇ ಮಾತಾಡ್ತಾ ಇದೆ. ಎಲ್ಲೋ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ಸೊ ನೋವು ಮಾಡ್ಕೊಬೇಡಿ. ಯಾರೇ ನೋವು ಮಾಡಿದ್ರು ಅದು ನೋವಿನ ಬೆಲೆ ಅವರಿಗೆ ಗೊತ್ತಾಗಿ ಅವರು ಬಂದು ನಿಮ್ಮಲ್ಲಿ ಮನಸ್ಪೂರ್ವಕವಾಗಿ ಸಾರಿ ಕೇಳ್ತಾರೆ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ಗೊತ್ತಿದೆ ನಿಮ್ಮ ದುಬಾರಿ, ನೀವು ತುಂಬ ದುಬಾರಿ ಸಾರಿ, ನಿಮ್ಮ ಹತ್ರ ಸಾರಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಕ್ಷಮೆ ಅನ್ನೋದು ಅಂತ. ಬಟ್ ಸ್ಟಿಲ್ ಅವ್ರು ಬಂದು ಕೇಳಿದಾಗ ನಿಮ್ಮ ಇಷ್ಟ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ನಿಮ್ಗೊಂದು ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ, ಅದ್ರ ಕಡೆ ಗಮನನ ಕೊಡಿ. ಎಸ್ಪೆಷಲಿ ಮ್ಯಾರೇಜಿಗೆ ಸಂಬಂಧಪಟ್ಟಂಗೆ ಮೆಸೇಜ್ ಬರುತ್ತೆ. ಇಷ್ಟ ಇದ್ದರೆ ಮ್ಯಾರೇಜ್ ಮಾಡ್ಕೊಳ್ಳಿ, ಇಲ್ಲ ಮ್ಯಾರೇಜ್ ಮಾಡಿ, ಸಮಥಿಂಗ್ ವಗೇರಾ ವಗೇರಾ ಏನು ಬರುತ್ತೋ ಗೊತ್ತಿಲ್ಲ, ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬರುತ್ತೆ. ಟೇಕ್ ಇಟ್ ವೈಸ್ಲಿ.
ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ನಿಮ್ಮ ಕನಸೇನಿದೆ, ಹ್ಯಾಪಿ ಫ್ಯಾಮಿಲಿ ಹ್ಯಾಪಿ ಹೋಮ್, ಸೊ ಆ ಕನಸು ನನಸಾಗುತ್ತೆ. ನಿಮ್ಮ ಕನಸಿನ ಕಡೆ ಗಮನನ ಕೊಡಿ, ಮ್ಯಾನಿಫೆಸ್ಟ್ ಮಾಡಿ, ನಿಮ್ಮ ಕನಸು ನನಸಾಗೋದ್ರ ಕಡೆ ಸಂಕಲ್ಪ ಮಾಡಿ ಅನ್ನೋವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಮನೆಯ ಕನಸು, ನಿಮ್ಮ ಹ್ಯಾಪಿ ಫ್ಯಾಮಿಲಿ ಕನಸು ಎರಡೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಾನು ಮೂರನೇದು ಆಯ್ಕೆ ಮಾಡಿದ್ದೆ. ಆ್ಯಕ್ಚುಲಿ ಈ ಮೂರನೇ ಕಾರ್ಡು ನಾನು ಒಂದು ಕರ್ತವ್ಯ ಮಾಡಬೇಕಾಗಿದೆ. ಸೊ ಹಾಗಾಗಿ ಅದನ್ನೇ ಈ ಕಾರ್ಡ್ ಮೆಸೇಜಸ್ ಎಲ್ಲ ಹೆಚ್ಚು ಕಡಿಮೆ ನನಗೆ ಇದ್ದಂಗಿದೆ. ಸೊ ಹಾಗಾಗಿ ಪ್ರಯಾಣ ಹೊರಡಿ, ನಿಮ್ಮ ಅದೃಷ್ಟ, ನಿಮ್ಮ ಗಿಫ್ಟ್, ನಿಮ್ಮ ಕನಸುಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ದಾರಿ ತುಂಬ ರಿಚ್ ಆಗಿ ಇದೆ. ಸಂತೋಷದಿಂದ ನಿಮಗೆ ಸಿಗ್ತಾ ಇರುವಂಥ ಉಡುಗೊರೆನ ಚಿನ್ನ ಸಿಗುವಂಥ ಸಾಧ್ಯತೆ ಇದೆ. ಅದು ಚಿನ್ನ ಇರ್ಬೋದು ಅಥವಾ ಇದು ಏನು ಹೇಳ್ತಾರೆ ಹೇಳಕ್ಕೆ ಬರ್ತಿಲ್ಲ ಬಾಯಲ್ಲಿ, ಅದು ಸಡನ್ನಾಗಿ ನಿಮಗೇನೋ ಒಂದು ಗಿಫ್ಟ್ ಬರುತ್ತೆ, ವೆರಿ ಪ್ರೆಷಿಯಸ್ ಗಿಫ್ಟ್. ಸೊ ಅದು ಪಾಸ್ಟ್ ಲೈಫ್ ಗಿಫ್ಟ್ ಕೂಡ ಆಗಿರ್ಬೋದು, ಸಿಗತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಒಂದಷ್ಟು ಕ್ಲಾರಿಟಿ ಕೂಡ ಸಿಗುತ್ತೆ. ಸೊ ಸರೆಂಡರ್ ಯುವರ್ ಈಗೋ, ನಾನು ಅನ್ನುವಂಥ ಅಹಂಕಾರನ ಬಿಟ್ಬಿಡಿ. ಸೊ ಮುಂದುವರಿರಿ, ನಿಮ್ಮ ಹಿಂದೆ ಏಂಜಲ್ಸ್ ಮಾರ್ಗದರ್ಶನ ಕೊಡ್ತಾನೆ ಇರ್ತಾರೆ. ಒಳ್ಳೆಯದಾಗಲಿ, ಟೇಕ್ ಕೇರ್.